ಆಗ್ಲಿ ಅಂತ ಹೇಳಿ ಇದನ್ನು ನಾವು ಸುಮ್ಮನೆ ಎಲ್ಲಿ ಹೋಗೋದು ಸರ್ ಗಣೇಶನ ಹತ್ತಿರೋದು ನಮ್ಮ ಗೊತ್ತೇ ಇಲ್ಲ. ಆ ದೋಣಿಗಳನ್ನು ಒಂದೊಂದು ಕಾಣಿ ಹಡಗಿದ್ದಂಗಿತ್ತು. ಹಲೋ ಗಣೇಶ್ ಅಲ್ಲ ನಮ್ಮ ಮಾವ ಒನ್ ವೇ ರೋಡ್ ತರ ಇರುವುದು. ಅದರಲ್ಲಿ ಟಿಪ್ಪರ್ ಎದುರುಗಡೆಯಿಂದ ಬಂದ್ರೆ ಬೇರೆ ವೆಹಿಕಲ್ಗಳೆಲ್ಲ ಹೆಂಗೆ ಚಲಿಸೋದು ಅಂತ ಬಸ್ಗಳು ಅದ್ರ ಬಗ್ಗೆ ಎಲ್ಲ ನಮ್ಗೆ ಇದೆ ಅಸಮಾಧಾನ ಇದೆ. ಮತ್ತೆ ನಮ್ಮ ಕೃಷಿ ಭೂಮಿ ಆಲ್ರೆಡಿ ಕೊಚ್ಚಿ ಹೋಗಿದೆ, ಅದಕ್ಕೆ ತಡೆಗೋಡೆ ಮಾಡಲಿ. ಇವರು ಕೊಚ್ಚಿ ಹೋಗಿರೋ ಭೂಮಿ ಬಗ್ಗೆ ಇವರಿಗೆ ಇದಿದೆಯಾ? ಅದಕ್ಕೆ ನಮ್ಮ ಪರಿಹಾರ ಕೊಡ್ತಾರಾ? ಅದು ಹೋಗ್ಲಿ ಬಿಡಿ, ಆಲ್ರೆಡಿ ಇರೋದಕ್ಕೆ ಏನಾದರೂ ಇವರು ಪರಿಹಾರ ಕೊಡಲಿ, ತಡೆಗೋಡೆ ಮಾಡಲಿ ಮೊದಲು, ಆಮೇಲೆ ಮರಳುಗಾರಿಕೆ ಮಾಡಲಿ. ಮಳೆಗಾಲದಲ್ಲಿ ನಾವು ಜಲವೃತ ಆಗುತ್ತೆ ಭೂಮಿ, ಆವಾಗ ಯಾವ ಅಧಿಕಾರಿಗಳು ಇರೋದಿಲ್ಲ ಅಲ್ಲಿ ಸ್ಥಳದಲ್ಲಿ. ಎಲ್ಲ ಇದು ಇಲಾಖೆಯಿಂದ NOC ಸಿಕ್ಕಿದೆ ಅಂತ ಹೇಳ್ತಾರೆ. NOC ಎಲ್ಲಿಂದ ಕೊಟ್ಟಿದ್ದು? ಇವರು ಸ್ಥಳ ಪರಿಶೀಲನೆ ಮಾಡಿದ್ದಾರಾ? ಇಲ್ಲ, ಮಾಡಿಲ್ಲ. ಇವರು ಇಲಾಖೆಯಲ್ಲಿ ಕೂತ್ಕೊಂಡು, ಕಚೇರಿಯಲ್ಲಿ ಕೂತ್ಕೊಂಡು NOC ಕೊಡುವುದಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಧಿಕಾರಿಗಳು. ಇವಾಗ ಅಧಿಕಾರಿಗಳು ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ಗ್ರಾಮಸ್ಥರು ಮಾಡ್ಕೊಳ್ಳೋದಲ್ಲ ಸರ್. ಇದು ತುಂಬ ಸಮಸ್ಯೆ ಆಗಿದೆ, ಮರಣ ಶಾಸನ ಆಗುತ್ತೆ ಇದು ಹೊಯ್ಗೆ ಹೋದರೆ ನಮಗೆ. ಈ ಟೆಂಡರಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಅವೈಜ್ಞಾನಿಕ ಮರಳುಗಾರಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಕೊಟ್ಟಿರುವಂಥ ಟೆಂಡರಿ ಪ್ರಕ್ರಿಯೆಯಲ್ಲಿ ಕೊಟ್ಟಿರುವಂಥ ಜಾಗವೇ ಒಂದು ಕಡೆ, ನಡೆಸ್ತಾ ಇರುವಂಥ ಸ್ಟಾಕ್ ಯಾರ್ಡೇ ಇನ್ನೊಂದು ಕಡೆ. ಈ ಟೆಂಡರ್ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಯಾಕಂತ ಕೇಳಿದ್ರೆ, ನಾವು ಎಲ್ಲೇ ಹೋಗಿ ಒಂದು ನಮ್ಮ ಮೇಲೆ ಈಗ ಇವರು ಗ್ರಾಮಸ್ಥರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲೇ ಹೋಗಿ ಒಂದು ಇದು ಪ್ರತಿಭಟನೆ ಮಾಡಿದ್ರೆ ನೀವು ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಸ್ಟೇಷನ್ ಕಾಪಿಯಲ್ಲಿ ಅವ್ರು ಹೇಳ್ತಾರೆ ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಮರಳುಗಾರಿಕೆ ಅಂತ ಹೇಳಿ. ಈಗ ಅವ್ರು ನಡೆಸ್ತಾ ಇರುವಂಥದ್ದು ಹೊರ ರಾಜ್ಯದಿಂದ ಜನರನ್ನು ಕರೆಸಿ 3 ಯೂನಿಟಿನ ದೊಡ್ಡ ದೋಣಿಗಳನ್ನ ಹಾಕಿ ತೆಗಿತಾ ಇದ್ದಾರೆ. ಹಾಗಾದರೆ ಇದು ಸಾಂಪ್ರದಾಯಿಕ ಮರಳುಗಾರಿಕೆಯ ವೈಜ್ಞಾನಿಕ ಮರಳುಗಾರಿಕೆಯ? ಇದ್ರ ಬಗ್ಗೆ ದಿಬ್ಬ ತೆರವು ಅಂತ ಹೇಳ್ತಾ ಇದ್ದಾರೆ. ಕೃಷಿ ಭೂಮಿಗೆ ತಡೆಗೋಡೆ ಇಲ್ಲ, ಇವ್ರದ್ದು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇವ್ರದ್ದು ಜಿಲ್ಲಾಡಳಿತದಿಂದ ಸಂಬಂಧಪಟ್ಟ ಹಾಗೆ ಈ ಟೆಕ್ನಿಕಲ್ ಪಾಯಿಂಟ್ಸ್ ಏನಿದೆ, ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ನಡೆದಿದೆ ಅವ್ರದ್ದು, ಅದನ್ನೆಲ್ಲ ಕೊಟ್ಟದಿದ್ರು ಇವತ್ತು 14ನೇ ತಾರೀಕು 1ನೇ ತಿಂಗಳಲ್ಲಿ ಕೊಟ್ಟಿದ್ದೀವಿ ನಾವು 2026ರಲ್ಲಿ. ಇದುವರೆಗೂ ಇದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಜಿಲ್ಲಾಡಳಿತ. ಮತ್ತು ಅವರು ಅನಿಯಮಿತವಾಗಿ ತೆಗಿತಾ ಇದ್ದಾರೆ. ಅವ್ರಿಗೆ ಟೈಮಿಂಗ್ಸ್ ಇಲ್ಲ, ಟ್ರಿಪ್ ಶೀಟ್ ಹೇಗೆ, ಇದು ಯಾವುದ್ರ ಬಗ್ಗೆನೂ ಗಮನ ಇಲ್ಲ. ಯಾರ್ಡಿಗೆ ಹಾಕ್ತಾ ಇದ್ದಾರೆ, ರಾತ್ರಿ ತೆಗಿತಿದ್ದಾರೆ. ಇದ್ರ ಬಗ್ಗೆ ಇಲಾಖೆಯರಿಗೆ ಫೋನ್ ಮಾಡಿದ್ರೆ ಅಲ್ಲಿಗೆ ಸಂಬಂಧಪಟ್ಟಂಥ ಕುಶಕುಮಾರ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಕೃಷಿಕರು ಮತ್ತು ಊರಿನ ಮೂಲ ನಿವಾಸಿಗಳಿಗೆ ಕಂಪ್ಲೇಂಟ್ ಕೊಡೋದಾದರೆ ಮೀನುಗಾರಿಕೆ ಮಾಡ್ಕೊಂಡು ಬದುಕ್ತಾ ಇರುವಂಥ ಜನರ ಜೀವನ ಏನಾಗಬೇಕು? ಇದಕ್ಕೆಲ್ಲ ಜಿಲ್ಲಾಡಳಿತದಲ್ಲಿ ಉತ್ತರ ಇಲ್ಲ. ಅಧಿಕಾರಿಗಳು ಖುದ್ದು ಶಾಮೀಲಾಗಿ ಇದನ್ನು ಸುವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಕುಶಕುಮಾರ್ ಅನ್ನೋನು ಬ್ರಹ್ಮಾವರ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾವು ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಮರಳುಗಾರಿಕೆ ಮಾಡ್ತಿದ್ದೇನೆ ಅಂತ. ಸಾಂಪ್ರದಾಯಿಕ ಮರಳುಗಾರಿಕೆ ನಡೆಸೋದ್ರ ಬಗ್ಗೆ ಜಿಲ್ಲಾಡಳಿತಕ್ಕೆ ಅರಿವಿಲ್ವಾ? 3 ಯೂನಿಟಿನ ದೋಣಿ ಹಾಕಿ ತೆಗಿತಾರೆ, 10 ಟನ್ ಅವರು ಇದು ಮಾಡ್ತಾಯಿದ್ದಾರೆ ಒಂದು ಲೋಡಿಗೆ. ವೈಜ್ಞಾನಿಕ ಮರಳುಗಾರಿಕೆ ಅಂತ ಕಂತಿ ತೆಗೆಯೋ ಹಾಗಿಲ್ಲ. ಇದನ್ನೆಲ್ಲ ಅವರು ಅನಿಯಮಿತವಾಗಿ ಮಾಡುವತ್ತಿಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಸಾಂಪ್ರದಾಯಿಕ ಮರಳುಗಾರಿಕೆ ಅಂತ. ಬ್ರಹ್ಮಾವರ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಬೇಕು. ಚಂದ್ರ ಸಮಸ್ಯೆ ಸರ್, ಅದಂದರೆ ಸಪೂರ ರೋಡ್ ಆದದಕ್ಕೋಸ್ಕರ ಗಾಡಿ ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ತುಂಬ ಕಷ್ಟ. ಅಂದರೆ ಈ ಟಿಪ್ಪರ್ ಹೋಗ್ತಾ ಇದ್ದರೆ ಶಾಲೆ ಮಕ್ಕಳು ಬಸ್ ಅಂತೂ ಬರೋದಿಲ್ಲ. ಅಲ್ಲಿ ಶಾಲೆ ಬಸ್ ಒಂದು 3-4 ಕಡೆಯಿಂದ ಶಾಲೆ ಬಸ್ ಬರುತ್ತೆ. ಮತ್ತು ನಮಗೆ ಅಲ್ಲಿ ಲೋಕಲ್ ಬಸ್ಗಳಿಲ್ಲ. ನಾವು ಮಕ್ಕಳನ್ನ ನಡ್ಕೊಂಡು ಅಥವಾ ಗಾಡಿಯಲ್ಲೋ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು. ಮತ್ತು ಅವರೊಂದು 50-100 ಜನ ಬಯ್ಯಗಳನ್ನು ಕರ್ಕೊಂಡು ಬಂದು ಅಲ್ಲಿ ಹೊಯ್ಗೆ ತೆಗಿಲಿಕ್ಕೆ ಇಟ್ಟಿದ್ದಾರೆ. ಅವ್ರು ಯಾರ ಎಂತದ ನಮ್ಮ ಹೆಣ್ಮಕ್ಳೆಲ್ಲ ಒಬ್ಬರೊಬ್ಬರೇ ಮನೆಗೆ ಬರಬೇಕು. ಅದು ಸಹ ಸಮಸ್ಯೆ ಸರ್. ಮತ್ತು ಇವರು ಕೃಷಿ ಭೂಮಿಗಂತೂ ನಮಗೆ ತುಂಬ ಸಮಸ್ಯೆ. ಅಲ್ಲಿ ತೋಟ ಅದು ಇದೆಲ್ಲ ಉಂಟು. ಮತ್ತು ನೀರು ಉಪ್ಪಾಗ್ತದೆ. ಅದು ನೀರಿಲ್ಲದಿದ್ದರೆ ನಮಗೆ ಇದು ಪಂಚಾಯಿತಿ ನೀರು ಕೂಡ ಸಮಸ್ಯೆ. ಅದೆಲ್ಲ ಇಲ್ಲದಿದ್ದರೆ ಯಾರ ಹತ್ರ ನಾವು ಕೇಳೋದು ಸರ್? ಇಷ್ಟು ನಾವು ಮನವಿ ಕೊಟ್ಟಿದ್ದೇವೆ. ಇವರು DC ಅವರು ಇವತ್ತು ನಮ್ಗೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು ಸರ್ ನಮಗೆ.